ಇದು ಆರ್ ನಗರದ ಟಿಕೆಟ್ ಆಕಾಂಕ್ಷಿ ಮುನಿರತ್ನ ಅವರ ಮಾತಾಗಿತ್ತು. ಕೋರ್ಟ್ನಲ್ಲೂ ಕೂಡ ಫೈಟ್ ಮಾಡಿದ್ರು, ಈಗ ಅಖಾಡದಲ್ಲೂ ಕೂಡ ಫೈಟ್. ಮುನಿರತ್ನಗೆ ಟಿಕೆಟ್ಗೆ ತುಳಸಿ ಮುನಿರಾಜು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಬ್ರೇಕಿಂಗ್ ನ್ಯೂಸ್. ಆ ಕ್ಷೇತ್ರದಲ್ಲಿ ಮತ್ತೆ ಎಲೆಕ್ಷನ್ ಆಗಕ್ಕೆ ವರ್ಷಾನ್ಗಟ್ಲೆ ಕಾದ್ರು. ಆಗ ಬಂದಂತಹ ದೊಡ್ಡ ಮಟ್ಟದ ಹೆಸರು ತುಳಸಿ ಮುನಿರಾಜು. ಮುನಿರತ್ನ ಟಿಕೆಟ್ಗೆ ಇದೀಗ ಅದೇ ತುಳಸಿ ಮುನಿರಾಜು ಅವರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಮುನಿರತ್ನ ಅವರಿಗೆ ಟಿಕೆಟ್ ಕೊಡಲ್ಲ, ಅವರಿಂದ ಸರ್ಕಾರ ಬಂದಿಲ್ಲ, ಕಾಂಗ್ರೆಸ್ನಲ್ಲಿ ಅವರ ಸಂಬಂಧ ಚೆನ್ನಾಗಿರಲಿಲ್ಲ, ಕೇಸ್ ಮುಚ್ಚಾಕೋದಕ್ಕೆ ಬಿಜೆಪಿ ಬಂದ್ರು, ಯಾವುದೇ ಕಾರಣಕ್ಕೂ ಕೂಡ ನಾನು ರಾಜಿ ಆಗೋ ಪ್ರಶ್ನೆನೇ ಇಲ್ಲ. ಇದು ನ್ಯೂಸ್ 18 ಕನ್ನಡಕ್ಕೆ ತುಳಸಿ ಮುನಿರಾಜು ಕೊಟ್ಟಿರುವಂತಹ ಹೇಳಿಕೆ. ಬ್ರೇಕಿಂಗ್ ನ್ಯೂಸ್. ಹಾಗಾದ್ರೆ ತುಳಸಿ ಮುನಿರಾಜು ಏನು ಹೇಳಿದ್ರು, ಈ ಅಖಾಡ ಮಗದೊಮ್ಮೆ ಯಾವ್ಯಾವ ರೀತಿ ಬೆಳವಣಿಗೆ ಪಡ್ಕೊಳ್ಳುತ್ತೆ, ಅವರ ಕಾನ್ಫಿಡೆನ್ಸ್ ಮಾತುಗಳೇನು, ಮುನಿರತ್ನ ಅವರಿಗೆ ಟಿಕೆಟ್ ಕೊಡೋದಕ್ಕೆ ಅವರ ವಿರೋಧ ಯಾಕೆ, ಈಗ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂತು ನಿಜ, ಅದರ ಮಗದೊಂದು ಪಕ್ಷದಲ್ಲಿದ್ದವರಿಗೆ ಇನ್ನೊಂದು ಪಕ್ಷಕ್ಕೆ ಬಂದಿದ್ದಾರೆ, ಅವರು ಟಿಕೆಟ್ ಕೊಡೋದಕ್ಕೆ ಇವರ ಮಾತುಗಳೇನು, ಇವೆಲ್ಲವೂ ಕೂಡ ತುಳಸಿ ಮುನಿರಾಜು ಅವರು ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ. ಅವ್ರು ಏನು ಮಾತಾಡಿದ್ರು ಬನ್ನಿ ನೋಡೋಣ. ಸರ್, ಮೊದಲ ರಿಯಾಕ್ಷನ್ ಏನ್ ಸರ್? ಈ ಚುನಾವಣೆ ಘೋಷಣೆ ಆಯ್ತು, ಯಾಕಂತ ಹೇಳಿದ್ರೆ ನೀವು ನಿಮ್ಮ ಅಪೋನೆಂಟ್ ವಿರುದ್ಧ ನೀವು ಕೋರ್ಟ್ ಅಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದಂತವ್ರು. ಹೌದು ಸರ್, ಹೌದು. ನಾನು ಈಗಲ್ಲಿ ವೈಟಿಂಗ್. ನಾನು ಈ ಚುನಾವಣೆಗೆ ಅತ್ಯಂತ ಕಾತರದಿಂದ ಕಾಯ್ತಾ ಇದ್ದೆ. ನಾನು ಈ ಚುನಾವಣೆ ಯಾವಾಗ ಬರುತ್ತೋ ಅಂತ. ಇಲ್ಲಿ ನಡೆದಿರುವಂತ ಅವ್ಯವಹಾರ, ಇಲ್ಲಿ ನಡೆದಿರುವಂತ ಭ್ರಷ್ಟಾಚಾರವನ್ನ ಇವತ್ತು ಹೈಕೋರ್ಟ್ ಅಲ್ಲಿ ಮತ್ತೆ ಚುನಾವಣೆ ಘೋಷಣೆ ಆಗಿದೆ. ಚುನಾವಣೆ ಆಯೋಗ ಘೋಷಣೆ ಮಾಡಿರುವಂತ ಚುನಾವಣೆ ಸ್ಪರ್ಧೆ ಮಾಡ್ಲಿಕ್ಕೆ ಅತ್ಯಂತ ಉತ್ಸುಕನಾಗಿದ್ದೀನಿ. ಅಂದ್ರೆ ನೀವು ಸ್ಪರ್ಧೆಗೆ ನೀವು ತಯಾರಾಗಿದ್ದೀರಾ? 100% ಸರ್, 100% ತಯಾರಾಗಿದ್ದೀನಿ. ಕಾಯ್ತಾ ಇದ್ದೀನಿ ನಾನು. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅನರ್ಹರಾಗಿ ಬಿಜೆಪಿ ಸರ್ಕಾರ ಬರ್ಲಿಕ್ಕೆ ಆಗಿದಂತವ್ರು, ಅದರಲ್ಲೂ ಒಬ್ರು ಮುನಿರತ್ನ ಅವರು. ಹಾಗಾಗಿ ಅವ್ರೀಗ ಬಿಜೆಪಿ ಮೆಂಬರ್ಶಿಪ್. ಅವ್ರೇನು ಸರ್ಕಾರ ಬರ್ಲಿಕ್ಕೆ ಅವ್ರೇನ್ ಕಾರಣಕರ್ತರಲ್ಲ ಸರ್. ಅವ್ರ ಈ ಕೋರ್ಟ್ ಕೇಸ್ ಇಂದ ತಪ್ಪಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಅವ್ರದ್ದೇನು ನಡೀತಾ ಇಲ್ಲ ಕಾಂಗ್ರೆಸ್ ಅಲ್ಲಿ ಅನ್ನಕ್ಕೆ ಇನ್ನೂ ಒಂದಷ್ಟು ಕೋಟಿ ಲೂಟಿ ಮಾಡ್ಲಿಕ್ಕೆ ಏನಾದ್ರು ಸಾಧ್ಯ ಆಗುತ್ತಾ ಅಂತ ನೋಡ್ಲಿಕ್ಕೆ ಬಂದಿದ್ದಾರೆ ಅಷ್ಟೇ. ಅಂದ್ರೆ ನಿಮ್ಮ ಪ್ರಕಾರ ಅವ್ರ ಮೇಲೆ ನಕಲಿ ವೋಟರ್ ಐಡಿ ನೀವು ಕೇಸ್ ಹಾಕಿದ್ರಲ್ಲ? ಹೌದೌದು ಸರ್. ಅದರಿಂದ ತಪ್ಪಿಸ್ಕೊಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವ್ರು ಬಂದಿರುವಂತದ್ದು ಸರ್. ಒಂದು ವೇಳೆ ಪಾರ್ಟಿ ಅವರಿಗೆ ಟಿಕೆಟ್ ಕೊಟ್ರೆ ತಾವು ಅವ್ರ ಪರವಾಗಿ ಕೆಲಸ ಮಾಡ್ತೀರಾ? 100% ಸರ್, 100% ಸರ್. ನನ್ನ ಚುನಾವಣೆ ಕೆಲಸ ಮಾಡೇ ಮಾಡ್ತೀನಿ. ಈಗ ಪಕ್ಷ ಮುನಿರತ್ನ ಅವರಿಗೆ ಟಿಕೆಟ್ ಕೊಟ್ರೆ ತುಳಸಿ ಮುನಿರಾಜು ಅವ್ರಿಗೆ ಯಾಕೆ ಸರ್ ಕೊಡುತ್ತೆ ಪಾರ್ಟಿ? ಅವ್ರಿಗಿಲ್ಲ ಸರ್, ನನಗೆ ಸೀಟ್ ನಾನೇ ತಗೊಂಡ್ಬರ್ತೀನಿ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ನಾನು. ಪಕ್ಷಕ್ಕೂ ಸಾಮಾನ್ಯ ಕಾರ್ಯಕರ್ತನಾಗಿ ಇವತ್ತು ರಾಜ್ಯದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೀನಿ, ರಾಜ್ಯದ ಯುವ ಮೋರ್ಚಾ ಅಧ್ಯಕ್ಷನಾಗಿ ಕೆಲಸ ಮಾಡಿದೀನಿ. ನನಗೆ ಯಾವುದೇ ಕಾರಣಕ್ಕೂ ಪಕ್ಷ ನನ್ನನ್ನ ಕೈ ಬಿಡಲ್ಲ ಅನ್ನುವಂತಹ ಒಂದು ನಂಬಿಕೆ ಇದೆ. ನಾನು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೇ ಮಾಡ್ತೀನಿ. ಅಂದ್ರೆ ನೀವು ಕೂಡ ಪ್ರಬಲ ಟಿಕೆಟ್ ಆಕಾಂಕ್ಷಿ? ಹೌದು ಸರ್, ಹೌದು. ನೀವು ನಿಮ್ಮ ಅಕ್ಕನ ಅಭ್ಯರ್ಥಿ ಸರ್, ನಾನೇ ಅಭ್ಯರ್ಥಿ ಸರ್, ಆಕಾಂಕ್ಷಿ ಸರ್. ನನಗೆ ಆ ಧೈರ್ಯ ಇದೆ, ಆ ನಂಬಿಕೆ ಇದೆ. ಪಕ್ಷದ ನನ್ನ ಹಿರಿಯರ ಮೇಲೆ, ನನ್ನ ನಾಯಕರುಗಳ ಮೇಲೆ, ಪರಿವಾರದವ್ರ ಮೇಲೆ ನನಗೆ ನಂಬಿಕೆ ಇದೆ. ನನಗೆ ಸೀಟ್ ಕೊಡ್ತಾರೆ, ನಾನೇ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅಂತ ನಂಬಿಕೆ ಇದೆ ಸರ್. ಈ ಹಿಂದೆ ಹಲವಾರು ಬಾರಿ ಕೇಸನ್ನು ವಾಪಸ್ ತೆಗೆದುಕೊಳ್ಳಿಕ್ಕೆ ನಿಮ್ಮ ಪಕ್ಷದಲ್ಲೇ ಒತ್ತಡ ಕೂಡ ಇತ್ತು. ಆ ಒತ್ತಡದ ನಡುವೆ ಕೂಡ ಈಗ ಚುನಾವಣೆ ಘೋಷಣೆ ಆಗಿದೆ. ಹಾಗಾಗಿ ಎಲ್ಲ ಒಂದ್ ಕಡೆ ಅವರೆಲ್ಲ ನಿಮಗೆ ಸಪೋರ್ಟ್ ಮಾಡ್ತಾರಂತ ನಂಬಿಕೆ ಇದೆಯಾ? ಸರ್, ಖಂಡಿತ. ಪಕ್ಷದ ವಿಚಾರ ಬಂದಾಗ ನೋಡಿ, ಒಂದು ನಿರ್ಧಾರ ತೆಗೆದುಕೊಳ್ಳಕ್ಕಿಂತ ಮುಂಚೆ 10 ಬಾರಿ ಚರ್ಚೆಗಳಾಗುತ್ತೆ ಪರಿವಾರದಲ್ಲಿ. ಸರ್, ಚುನಾವಣೆಗೆ ಸ್ಪರ್ಧೆ ಮಾಡೇ ಮಾಡ್ತೀನಿ ಸರ್. ಪ್ರಬಲ ಆಕಾಂಕ್ಷಿ ಇದ್ದೀನಿ ನಾನು. 10ನೇ ತಾರೀಕು ವಿಜಯೋತ್ಸವವನ್ನು ಆಚರಣೆ ಮಾಡ್ತೀವಿ. ತಮ್ಮ ಮಾಧ್ಯಮದವರು ಸಹಕಾರ ಕೊಡಿ. ಏನು ಕ್ಷೇತ್ರದಲ್ಲಿ ಆಗಿರುವಂತ ಕೆಲಸಗಳನ್ನೆಲ್ಲ ನಾನು ಮಾಡೋನಿದ್ದೀನಿ. ನಿಮಗೆ ನಿಮ್ಮ ನಾಯಕರ ಮೇಲೆ ವಿಶ್ವಾಸ ಇದೆ? ನಂಬಿಕೆ, ವಿಶ್ವಾಸ ಎಲ್ಲ ಇದೆ ಸರ್. ಒಂದು ವೇಳೆ ಮುನಿರತ್ನವರು ಟಿಕೆಟ್ ಕೊಟ್ಟರೆ? ಇಲ್ಲ ಸರ್, ಕೊಡಲ್ಲ ಸರ್. ನೀವ್ ಯಾಕೆ ಸರ್ ನೀವ್ ಹಂಗೆ ಮತ್ತೆ ಅದನ್ನೇ ಹೇಳ್ತೀರಾ? ಟಿಕೆಟ್ ನನಗೆ ಸರ್, ನಾನೇ ತಗೊಂಡ್ಬರ್ತೀನಿ. ಇದು ತುಳಸಿ